ನಮಗೆ ಸಹಾಯ ಮಾಡುವ ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ಈ ಸಿಹಿಯಾದ ಮನೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತೇವೆ. ಈ ವರ್ಷದ ಎಲ್ಲಾ ಅವಶ್ಯಕತೆಗಳು, ಕುಟುಂಬದ ಕಾರ್ಯಗಳು, ಮಕ್ಕಳ ಭವಿಷ್ಯತ್ ಕಾಲ, ಅವರ ಅವಶ್ಯಕತೆಗಳು ಎಲ್ಲವನ್ನ ಯೋಚಿಸಿ ನೀವು ಕಂಗಲಾಗುತ್ತಿರಬಹುದು. ಎಲ್ಲವನ್ನು ಹೇಗೆ ನಿಭಾಯಿಸುತ್ತೇನೆಂಬುದಾಗಿ ನೀವು ಯೋಚನೆ ಮಾಡುತ್ತಿದ್ದೀರಲ್ಲ. ಇದುವರೆಗೂ ನಮ್ಮನ್ನು ನಡೆಸಿದ ದೇವರು ಎಲ್ಲವನ್ನು ಅದರದರ ಕಾಲದಲ್ಲಿ ಸುಂದರವಾಗಿ ಮಾಡುವಂಥ ದೇವರು ನಮ್ಮ ಸಂಗಡ ಇದ್ದಾರೆ. ಆತನು ಎಲ್ಲವನ್ನು ನೋಡಿಕೊಳ್ಳುವನು ಎಂಬಂತಹ ನಂಬಿಕೆಯೊಂದಿಗಿರ್ರಿ. ಇದುವರೆಗೂ ನಮ್ಮನ್ನು ನಡೆಸಿದ ದೇವರು ಇನ್ನು ಮುಂದೆ ಕೂಡ ನಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆ. ನಮ್ಮ ದೇವರಿಂದ ಮಾತ್ರವೇ ನಮ್ಮ ಹೃದಯದಲ್ಲಿರುವಂಥ ಭಯ, ಕಳವಳ ಎಲ್ಲವನ್ನು ಕೂಡ ನೀಗಿಸಲು ಸಾಧ್ಯ. ಈಗ ನೀವು ಆಸಕ್ತಿಯಿಂದ ಎದುರು ನೋಡುತ್ತಿರುವಂಥ ಜ್ಯೋತಿ ಅಕ್ಕ ನಾಟಕವನ್ನು ನೋಡಲಿದ್ದೇವೆ. ಎಲ್ಲರೂ ಸಿದ್ಧವಾಗಿದ್ದೀರಾ? ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರಮ್ಮ. ಅವರು ಹೇಳಿದ ಹಾಗೆ ಕೇಡಿನಿಂದ ತಪ್ಪಿಸಿ ನಮ್ಮನ್ನು ಕಾಪಾಡಿದ್ರಲ್ಲ. ನಿಜ ರೀ. ದೇವರು ನಮಗೆ ಕೊಡೋ ವಾಗ್ದಾನವನ್ನು ನಂಬೋದಿಕ್ಕೆ ಅಭ್ಯಾಸ ಮಾಡ್ಕೋಬೇಕು. ಆಗಲೇ ಇನ್ನೂ ಕರ್ತನು ನಡೆಸೋದನ್ನು ನಾವು ನೋಡಬಹುದು. ಈಗಲೇ ಅಮ್ಮ, ನಾನು ತುಂಬ ಸಂತೋಷವಾಗಿದ್ದೀನಿ. ಮನಸ್ಸಿಗೂ ತುಂಬ ಸಮಾಧಾನವಾಗಿದೆ. ಈ ವರ್ಷ ಖಂಡಿತ ದೇವರು ನಮಗೆ ಸ್ವಂತ ಮನೆ ಕೊಡ್ತಾರೆ ಅಂತ ನಾನು ನಂಬ್ತೀನಿ. ಖಂಡಿತ ಕೊಡ್ತಾರ್ರಿ. ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ನನ್ನ ಕಣ್ಣೆತ್ತಿ ನೋಡುತ್ತೇನೆ ಎಂಬುದಾಗಿ ವಾಕ್ಯ ಹೇಳುತ್ತಲ್ವಾ. ನಾವು ಕಣ್ಗಳನ್ನೆತ್ತಿ ಪ್ರಾರ್ಥನೆ ಮಾಡೋಣ. ಖಂಡಿತ ಸಹಾಯ ಬರುತ್ತೀರಿ. ಮನಸ್ಸಿನ ಇಷ್ಟಾರ್ಥಗಳು ನೆರವೇರುತ್ತೆ. ಏನ್ರಿ ನಿಂತ್ಕೊಳ್ಳಿ. ನಿಮ್ಮನ್ನ ಏನ್ರಿ ಈ ತರನ ಮಾಡೋದು? ಏನ್ ಮಾಡ್ದೆ? ನನ್ನ ಕೆಲಸದಿಂದ ತೆಗೆದಾಕಿದ್ದಕ್ಕೆ ನನ್ನ ಕೋಪಗೊಳ್ದಲೆ ಸಂತೋಷ ಪಡ್ಬೇಕಾ? ಕೋಪದಲ್ಲಿ ಮಾತಾಡ್ಬಿಟ್ಟೆ, ನಿಜನೇ. ನಿಮ್ಮನ್ನ ಬೆದರಿಸಿದ್ದು ಕೂಡ ನಿಜನೇ. ಅದು ತಪ್ಪು ಅಂತ ನಾನು ಒಪ್ಕೋತೀನಿ. ಆದ್ರೆ ಅದಕ್ಕೆ ಅಂತ ನೀವು ಈ ತರ ಮಾಡ್ತೀರಾ ಅಂತ ನಾನು ಯಾವತ್ತೂ ಅನ್ಕೊಂಡಿದ್ದಿಲ್ಲ. ನೀನಿನ್ ಮನ್ಸಲ್ಲಿ ಏನೋ ಅನ್ಕೋತಾ ಇದೀಯಾ? ಅದು ಅಲ್ದಲ್ಲ ಜ್ಯೋತಿ ಅಕ್ಕ ವಿಷಯ ತಲೆ ಹಾಕ್ತಾ ಇದೀಯಾ? ನೀನ್ ಅನವಶ್ಯಕವಾಗಿ ಮಾತಾಡ್ಬೇಡ. ಇದಕ್ಕೂ ನಿಂಗೂ ಸಂಬಂಧ ಇಲ್ಲ. ಏನ್ ಕೈ ತೋರಿಸ್ತಾ ಇದೀಯಾ? ಇನ್ನೊಂದ್ಸಲ ಹೀಗೇನಾದ್ರು ಮಾಡ್ದೆ ಅನ್ಕೋ, ಪೊಲೀಸಿಗೆ ಹಿಡ್ಕೊಂಡು ಹೋಗ್ತಾ ಇರ್ತೀನಿ. ಒಂದು ವೇಳೆ ಅಂಗಡಿ ಓನರ್ ಮಗ ಮತ್ತೆ ಹೊಡೆದಿರ್ತಾರ, ಅದಕ್ಕೆ ಇವರು ನನ್ನ ಹತ್ರ ಕೋಪದಿಂದ ಮಾತಾಡ್ತಿದಾರ. ನೀವಿಷ್ಟು ಕೀಳ್ಮಟ್ಟಕ್ಕೆ ಇಳಿತೀರಾ ಅಂತ ನಾನು ಅನ್ಕೊಂಡಿದ್ದಿಲ್ಲ. ನೀವು ಹೇಳೋದು ನನಗೆ ಅರ್ಥ ಆಗ್ತಾ ಇಲ್ಲ. ಹೌದು, ಮಂತ್ರ ಮಾಡಿಸೋರ್ಗೆ ಹೇಗೆ ಅರ್ಥ ಆಗುತ್ತೆ? ಮಂತ್ರನ? ಏನು ಹೇಳ್ತಿದ್ದೀರಾ? ನನಗೆ ನಿಜ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ನಾಟಕ ಆಡ್ಬೇಡಿ. ಏನು ನಡೀತು ಅಂತ ಹೇಳಿ. ಅಪ್ಪ, ಏನಪ್ಪ ಮುರುಗೇಶ, ಹಿಂಗಾಗೋಯ್ತು? ನಡೆದಿದ್ದನ್ನೆಲ್ಲ ನಾನು ಕೇಳ್ಪಟ್ಟೆ. ಮನಸ್ಸಿಗೆ ತುಂಬಾ ಬೇಜಾರಾಯ್ತಪ್ಪ.
ನಿನ್ನ ಮಗಂಗೆ ಫಿಟ್ಸ್ ಬಂದ್ಬಿಟ್ಟೈತಂತೆ. ನಾನು ಹೀಗಾಗುತ್ತೆ ಅಂತ ಎದುರು ನೋಡೇ ಇಲ್ಲ. ಚೆನ್ನಾಗೇ ಇದ. ಛೇ, ನನಗೆ ಗೊತ್ತಿರಂಗೆ ಯಾರೋ ನಿನಗೆ ನಿನ್ನ ಕುಟುಂಬಕ್ಕೆ ವಿರೋಧವಾಗಿ ಮಾಟ ಮಂತ್ರ ಮಾಡಿಸೋರೆ ಅನ್ಕೋತೀನಿ. ಮಾಟ ಮಂತ್ರನ ಏನನ್ನ ಹೇಳ್ತಿದ್ದೀರಾ? ಹೌದಪ್ಪ, ನಿನಗೆ ಆಗದೆ ಇರೋ ಯಾರೋ ಒಬ್ಬರು ಹಿಂಗೆ ಮಾಡಿರ್ತಾರೆ. ಇಲ್ಲಾಂದರೆ ನಿನ್ನ ಮಗಂಗೆ ಸುಮ್ಮನೆ ಹಿಂಗೆ ಆಗ್ಬಿಡ್ತದ? ಆ ಥರ ಯಾರು ಇರ್ತಾರೆ? ನನ್ನನ್ನು ಕೆಲಸದಿಂದ ತೆಗ್ದಾಕ್ದ ಅಲ್ವಾ, ಅವನೇ ಇರಬೇಕು. ಏನು ಹೇಳ್ತಾ ಇದ್ದೀರಾ? ನಾವು ಯಾಕೆ ನಿಮಗೆ ವಿರೋಧವಾಗಿ ಮಾಟ ಮಂತ್ರ ಮಾಡಬೇಕು? ಅದು ಅಲ್ದಲೆ ನಾವು ದೇವರನ್ನು ನಂಬುವಂಥವ್ರು. ನಾವು ಯಾಕೆ ಮಾಟ ಮಂತ್ರ ಹುಡ್ಕೊಂಡು ಹೋಗ್ತೀವಿ? ನೀವಲ್ದಲ್ಲ ಹಿನ್ನರ್ ಮಾಡಕ್ ಹೋಗ್ತಾರೆ. ನಾನು ಇವಾಗ ಏನು ಹೇಳಿದ್ರು ನೀವು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿಲಿ ಇಲ್ಲ. ನಾನು ಹೊರಡ್ತೀನಿ. ಹೋಗಿ, ಆದ್ರೆ ನೀವು ಖಂಡಿತ ಅನುಭವಿಸ್ತೀರಾ. ಹ್ಞೂ. ಒಬ್ಬ ಏನಮ್ಮ ಯೋಚನೆ ಮಾಡ್ತಿದ್ಯಾ? ನಿನ್ನೆ ಮುರುಗೇಶನ್ ನೋಡ್ದಿರಿ? ಮತ್ತೇನಾದರೂ ಸಮಸ್ಯೆ ಮಾಡಿದ್ನಾ ಅವನ್ನ? ಕೋಪ ಮಾಡ್ಕೋಬಿಡಿ, ಅಲ್ಲಿ ನಡೆದಿದ್ದೇ ಬೇರೆ. ಅವ್ರು ಹಾಗೆ ಹೇಳಿದ್ರು. ಹೌದು ರೀ. ಹಾಗಾದರೆ ನಾವು ಪ್ರಾರ್ಥನೆ ಮಾಡಿದ ಅದೇ ಸಮಯದಲ್ಲಿ ದೇವರು ನಮಗೋಸ್ಕರ ಯುದ್ಧ ಮಾಡಿರ್ತಾರಾ? ಹೌದು ರೀ. ಆದರೆ ಬಾಧಿಸಲ್ಪಟ್ಟಿದ್ದು ಮುರುಗೇಶ್ ಅವ್ರ ಮಗ. ಅದಕ್ಕೆ ಮನಸ್ಸಿಗೆ ತುಂಬ ಕಷ್ಟವಾಗಿದೆ. ದೇವರು ಕಾರಣ ಇಲ್ದಲೆ ಏನು ಮಾಡಲ್ಲಮ್ಮ. ಅದು ನಿಜನೇ ರೀ. ಆದರೆ ಬಾಧಿಸಲ್ಪಟ್ಟಿರೋದು ಒಬ್ಬ ಚಿಕ್ಕ ಹುಡುಗ ಅಲ್ವಾ, ಅದಕ್ಕೆ ಮನಸ್ಸು ಕೇಳ್ತಾ ಇಲ್ಲ. ಅದಕ್ಕೆ ಇವಾಗ ಏನು ಮಾಡ್ತೀಯಾ? ಗೊತ್ತಿಲ್ಲ ರೀ, ಪ್ರಾರ್ಥಿಸೋಣ. ನಿಮ್ಮ ಅಭಿಪ್ರಾಯ ಏನಪ್ಪ? ಜ್ಯೋತಿ, ಹೆತ್ತವರ ತಪ್ಪುಗಳನ್ನು ಮಕ್ಕಳ ಹತ್ರ ವಿಚಾರಿಸುವಂಥ ದೇವರು ತಾನೇ ನಮ್ಮ ದೇವರು. ಒಂದು ವೇಳೆ ಆ ಥರನೂ ಯೋಚನೆ ಮಾಡಿ ನೋಡಮ್ಮ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಹೆತ್ತವರ ಪಾಪ ಮಕ್ಕಳನ್ನು ಬಾಧಿಸುತ್ತೆ ಅಲ್ವಾ? ಮುರುಗೇಶ ಮಾಡಿ ತಪ್ಪು ಅವನ ಮಗನ್ನ ಬಾಧಿಸಿದೆ ಅಂತ ನಾನು ಅನ್ಕೋತೀನಿ. ನೀನೇನಮ್ಮ ಅನ್ಕೋತೀಯಾ? ಇರ್ಬೋದಪ್ಪ, ನಾನು ಯಾವುದೇ ಥರ ಯೋಚನೆ ಮಾಡಿಲ್ಲ. ಒಂದು ವೇಳೆ ಅದು ನಿಜ ಆಗಿದ್ರೆ ಮೊದಲು ಮುರುಗೇಶನ ಹತ್ರ ಮಾತಾಡಬೇಕು. ನೀನು ಮಾತಾಡಬೇಡಮ್ಮ. ನಿನ್ನ ಮೇಲೆ ಅವನು ಕೋಪದಿಂದ ಇದ್ದಾನಲ್ವಾ? ಅವನ ಜೊತೆ ನಾನು ಮಾತಾಡ್ತೀನಮ್ಮ. ನಾನು ಅರ್ಥ ಮಾಡ್ಸಕ್ಕೆ ನೋಡ್ತೀನಿ. ಮುರುಗೇಶ, ಇವಾಗ ನಿನ್ನ ಮಗ ಹೇಗಿದ್ದಾನೆ? ಯಾಕೆ ಮತ್ತೆ ಇನ್ನೇನಾದ್ರೂ ಮಾಡಕ್ಕೆ ನಿಮ್ಮನ್ನ ಇಲ್ಲಿ ಕಳ್ಸಿದಾರಾ? ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯ. ಜ್ಯೋತಿನೂ ಡ್ಯಾನಿನೂ ಅಂಥವ್ರಲ್ಲಪ್ಪ. ಅವರು ಅಂಥವ್ರಲ್ಲ ಅಂತಂದ್ಮೇಲೆ ನನ್ನ ಮಗಂಗೆ ಯಾಕ್ರಿ ಈ ಥರ ಆಗ್ಬೇಕಾಗಿತ್ತು? ಇಲ್ಲೋಡು, ಯಾರೋ ಹೇಳಿದ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ತಪ್ಪಾಗಿ ಅರ್ಥ ಮಾಡ್ಕೊತಿದೀಯ. ಈ ಥರ ಯೋಚನೆ ಮಾಡು. ಒಂದು ವೇಳೆ ನೀನು ಮಾಡಿ ತಪ್ಪಾದ ಕಾರ್ಯದಿಂದ ನಿನ್ನ ಮಗ ಬಾಧಿಸಲ್ಪಟ್ಟಿರ್ಬೋದಲ್ವಾ? ಹೌದು ಮುರುಗೇಶ, ಹೆತ್ತವರ ಪಾಪ ಮಕ್ಕಳನ್ನು ಬಾಧಿಸುತ್ತೆ. ಮತ್ತೆ ಅದು ನನ್ನಂತಾನೆ ಬಾಧಿಸ್ಬೇಕು? ನಿನ್ನನ್ನು ಬಾಧಿಸಿದ್ರೆ ನೀನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದೇ ನಿನ್ನ ಮಗನ ಬಾಧಿಸುವಾಗ ಯಾಕೆ ಹೊರಗಡೆ ನಿಂತಿದ್ದೀರಾ? ಒಳಗಡೆ ಬನ್ನಿ. ಒಳಗಡೆ ಬನ್ನಿ ಮುರುಗೇಶನ್, ಒಳಗಡೆ ಬನ್ನಿ. ಕೂತ್ಕೊಳ್ಳಿ.
ಅಕ್ಕ, ಹ್ಮ್ ನಿನ್ನೆ ನೈಟ್ ನನಗೆ ನಿದ್ದೆನೇ ಬರಲಿಲ್ಲ. ನಾನು ಮಾಡಿ ತಪ್ಪೆಲ್ಲ ನನ್ನ ಕಣ್ಮುಂದೆ ಬರ್ತಾನೆ ಇತ್ತು. ಒಂದು ವೇಳೆ ನಾನು ಮಾಡಿದ ಈ ಕಾರ್ಯ ನನ್ನ ಮಗನ್ನ ಬಾಧಿಸಿದೇನೋ ಅಂತ ತುಂಬ ಭಯ ಆಗ್ತಾ ಇದೆ ಅಕ್ಕ. ನನಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಕ್ಕ. ಯಾವ ಮಾರ್ಗನೂ ಕಾಣ್ತಾ ಇಲ್ಲ. ಅದಕ್ಕೆ ನಿಮ್ಮನ್ನು ಹುಡ್ಕೊಂಡು ಬಂದೆ ಅಕ್ಕ. ಇಲ್ಲ ಬ್ರದರ್, ನೀವು ಮಾಡಿದ ತಪ್ಪಿನಿಂದನೇ ನಿಮ್ಮ ಮಗ ಬಾಧಿಸಲ್ಪಟ್ಟ ಅಂತ ಅಲ್ಲ. ಅದು ಒಂದು ಕಾರಣ ಆಗಿರ್ಬೋದು. ನಾನೇನಕ್ಕ ಮಾಡಬೇಕು? ಮೊದಲು ನೀವು ಮಾಡಿದ್ದು ತಪ್ಪು ಅಂತ ಅರ್ಥಕೋಬೇಕು. ಅದನ್ನು ಪಾಪಗಳನ್ನು ಕ್ಷಮಿಸುವಂತ ಕರ್ತನ ಬಳಿ ಹೇಳಬೇಕು. ಈ ಪರಿಸ್ಥಿತಿಯಲ್ಲಿ ನಿಮ್ಗೊಂದು ಸಹಾಯ ಬೇಕು. ಈ ಆದರಣೆ, ಈ ಸಹಾಯ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಕರ್ತನಿಂದ ಸಹಾಯ ಬರುತ್ತದೆ. ಹೌದು ಬ್ರದರ್, ನಾನು ನಿಮ್ಮನ್ನು ಮತಾಂತರ ಮಾಡ್ತಿಲ್ಲ. ದೇವರು ಅದನ್ನು ಬಯಸೋದೂ ಇಲ್ಲ. ನಮ್ಮ ಪಾಪಗಳನ್ನು ಕ್ಷಮಿಸುವಂಥ ದೇವರು ಏಸು ಮಾತ್ರನೇ. ಆತನ ಬಳಿ ನೀವು ಮಾಡಿದಂಥ ತಪ್ಪುಗಳನ್ನೆಲ್ಲ ಹೇಳಿ ಕ್ಷಮಾಪಣೆ ಕೇಳಿ. ಕ್ಷಮಿಸ್ತಾರಾ? ಖಂಡಿತ ಕ್ಷಮಿಸ್ತಾರೆ. ಅವರು ಪ್ರೀತಿಯುಳ್ಳ ದೇವರು. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಮಗನ ಸೌಖ್ಯಕ್ಕಾಗಿ ಕೂಡ ನೀವು ಪ್ರಾರ್ಥನೆ ಮಾಡಿ. ಏಸು ಖಂಡಿತ ನಿಮ್ಮ ಮಗನಿಗೆ ಸೌಖ್ಯ ಕೊಡ್ತಾರೆ. ಸೌಖ್ಯ ಸಿಗುತ್ತಾ? ನನ್ನ ಮಗನ್ಗೆ ಗುಣ ಆಗ್ಬಿಡುತ್ತಾ? ಖಂಡಿತ ಸಿಗುತ್ತೆ. ಯಾಕೆಂದ್ರೆ ಏಸು ನಿಮ್ಮ ಮಗನಿಗೋಸ್ಕರ ಗಾಯಗೊಂಡನು, ಹೊಡೆಯಲ್ಪಟ್ಟನು. ಆತನು ಸುರಿಸಿದ ರಕ್ತ, ಆತನ ಶರೀರದಲ್ಲಿ ಉಂಟಾದ ಗಾಯಗಳು ನಿಮ್ಮ ಮಗನಿಗೆ ಖಂಡಿತ ಸೌಖ್ಯವನ್ನು ಉಂಟು ಮಾಡುತ್ತೆ. ಯಾಕಂದ್ರೆ ಅವ್ರು ನಮಗೆ ಸಹಾಯ ಮಾಡುವಂಥ ದೇವರು. ನೀವು ಹೇಳೋದ್ನೆಲ್ಲ ನಂಬಕ್ಕಾಗ್ತಾ ಇಲ್ಲ. ನಮ್ದೆಲ್ಲ ಇರೋದಕ್ಕೂ ಆಗ್ತಾ ಇಲ್ಲ. ಆದ್ರೆ ನೀವು ಹೇಳಿದ ನಾನು ಖಂಡಿತ ಮಾಡ್ತೀನಕ್ಕ. ಸರಿಯಪ್ಪ, ನಾನು ಹೊರಡ್ತೀನಿ. ನಿನಗೇನು ಆಗಲ್ವೋ? ಜ್ಯೋತಿ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಆಮೇಲೆ ನಾವು ಶಾಪಿಂಗ್ ಹೋಗೋಣ, ಆಯ್ತಾ? ಅಕ್ಕ, ಮುರುಗೇಶನ್, ನಿಮ್ಮ ನೋಡಕ್ಕೆ ಬಂದೆ ಅಕ್ಕ. ಏನು? ಮಗ ಈಗ ತುಂಬಾ ಚೆನ್ನಾಗಿದ್ದಾನಕ್ಕ. ತುಂಬಾ ಥ್ಯಾಂಕ್ಸ್ ಅಕ್ಕ. ಅಯ್ಯೋ, ತುಂಬಾ ಸಂತೋಷ ಬ್ರದರ್. ಥ್ಯಾಂಕ್ಸ್ ನಾ ಕರ್ತನಿಗೆ ಹೇಳಿ. ಅಣ್ಣ, ನನ್ನ ಕ್ಷಮಿಸ್ಬಿಡಿ ಅಣ್ಣ. ನಾನು ಮಾಡಿ ತಪ್ಪಿಗೆ ನಿಮ್ಮ ಹತ್ರ ನಾನು ಜಗಳ ಆಡ್ಬಿಟ್ಟೆ. ನನ್ನ ಕ್ಷಮಿಸಿ ಅಣ್ಣ. ನಿಮ್ಮನ್ನ ನಾನು ತಪ್ಪಾಗಿ ತಿಳ್ಕೊಂಬಿಟ್ಟೆ, ತಪ್ಪಾಗಿ ನಡ್ಕೊಂಡು ಬಿಟ್ಟೆ. ಅದೆಲ್ಲ ಏನು ಸಮಸ್ಯೆ ಇಲ್ಲಪ್ಪ. ಇವಾಗ್ಲಾರು ಅರ್ಥ ಮಾಡ್ಕೊಂಡಲ್ಲ, ಅಷ್ಟು ಸಾಕು. ನೀವು ಹೇಳಿದ್ನ ಕೇಳಿ ನನ್ನ ಮನೆಗೆ ಹೋಗ್ಬಿಟ್ಟು ಕಣ್ಣೀರಿಂದ ನಿಮ್ಮ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದೆ. ಏನು ನಡೀತು ಅಂತಲೇ ಗೊತ್ತಿಲ್ಲ. ನನ್ನ ಮಗ ಚೆನ್ನಾಗಿ ಮಾತಾಡೋಕ್ಕೆ ಶುರು ಮಾಡ್ದ. ಯಾವಾಗಲೂ ಬರ್ತಾ ಇದ್ದಿದ್ದು ಫಿಟ್ಸ್ ಅವನಿಗೆ ಬರಲೇ ಇಲ್ಲ. ನನ್ನ ಮನ್ಸೊಳಗೂ ದೊಡ್ಡ ಸಮಾಧಾನ ಬಂದಿರೋ ಥರ ಐತಕ್ಕ. ಅದೇನೇ ಸಹಾಯ ಮಾಡುವಂತ ದೇವರ ಮಹಿಮೆ. ಈಗ ನಾನು ಒಂದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ನನಗೆ ಯಾವಾಗ ಏನೇ ಅಗತ್ಯತೆ ಬಂದರೂ ಸಹಾಯ ಮಾಡುವಂತ ದೇವರು ಒಬ್ಬರು ಇದ್ದಾರೆ ಅಂತ ತಿಳ್ಕೊಂಡೆ. ಮುರುಗೇಶ, ನಾನು ಅಂಗಡಿ ಓನರ್ ಹತ್ರ ಮಾತಾಡಿದ್ದೀನಿ. ನಿನ್ನ ಪರಿಸ್ಥಿತಿನೆಲ್ಲ ಅವ್ರ ಹತ್ರ ಹೇಳಿದ್ದೀನಿ. ಮತ್ತೆ ನಿನ್ನ ಕೆಲಸಕ್ಕೆ ಸೇರಿಸ್ಕೋತೀನಿ ಅಂತ ಹೇಳಿದ್ದಾರೆ. ಅಂಗಡಿಗೆ ಬಂದು ಮತ್ತೆ ಕೆಲಸಕ್ಕೆ ಸೇರ್ಕೋಪ. ಬೇಡ ಅಣ್ಣ. ಮತ್ತೆ ನಾನು ಅಲ್ಲಿಗೆ ಬಂದು ಕೆಲಸ ಸೇರ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಮತ್ತೆ ಕುಟುಂಬ ನಡ್ಸಕ್ಕೆ ಏನು ಮಾಡ್ತೀಯಾ? ಅದೇ ಸಹಾಯ ಮಾಡುವಂತ ದೇವ್ರು ಇದ್ದಾರಲ್ಲ, ನನಗೆ ಸಮಸ್ಯೆನೇ ಇಲ್ಲ. ನಾನು ಬರ್ತೀನಕ್ಕ. ಬಾಯ್ ಹೇಳು. ಬಾಯ್. ಬಾಯ್. ಬನ್ನಿ ಒಳಗಡೆ ಹೋಗೋಣ.
ಕರ್ತನು ಎಂತಹ ಪರಿಸ್ಥಿತಿಯಲ್ಲಿ ಯಾರ ಮೂಲಕ ಯಾವ ಸಮಯದಲ್ಲಿ ನಮಗೆ ಸಹಾಯ ಮಾಡುತ್ತಾರೆಂಬುದಾಗಿ ನಮಗೆ ಜ್ಯೋತಿಯಕ ನಾಟಕದ ಮೂಲಕ ನಾವು ತಿಳಿದುಕೊಂಡೆವಲ್ವಾ. ಕರ್ತನು ನಮಗೆ ಸಹಾಯ ಮಾಡಲು ಯಾರನ್ನು ಬೇಕಾದರೂ ಉಪಯೋಗಿಸುತ್ತಾನೆ, ಕಾಗೆಗಳ ಮೂಲಕವೂ ಪೋಷಿಸುತ್ತಾರೆ. ಅದಕ್ಕಾಗಿ ನಾವು ಕಾಗೆಗಳನ್ನು, ದೇವದೂತರನ್ನು ಎದುರು ನೋಡಿಕೊಂಡು ಇರಬಾರದು. ನಿಮಗೆ ಸಹಾಯ ಮಾಡುವಂಥ ಕರ್ತನ ಮೇಲೆ ದೃಷ್ಟಿಯನ್ನು ಇಡುವಾಗ ಕರ್ತನು ನಿಶ್ಚಯವಾಗಿ ಸಹಾಯ ಮಾಡುವನು. ಈಗ ಕರ್ತನ ವಾಕ್ಯವನ್ನು ಹಂಚಿಕೊಂಡು ನಿಮ್ಮ ಕುಟುಂಬದ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಲು ಸಹೋದರಿ ಚೆಲ್ಲಾರಾಣಿ ಅಪ್ಪ ದುರೈ ಅವರು ಸಿದ್ಧರಾಗಿದ್ದಾರೆ. ನಂಬಿಕೆಯಿಂದ, ಪ್ರಾರ್ಥನೆಯಿಂದ ದೇವರ ಸಂದೇಶವನ್ನು ಕೇಳ್ರಿ. ಕರ್ತನು ನಿಶ್ಚಯವಾಗಿಂದು ನಿಮ್ಮನ್ನು ಆಶೀರ್ವದಿಸುವನು. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ನಮ್ಮ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇವೆ. ಪ್ರಿಯರಾದವರೇ, ಕೀರ್ತನೆಗಳು 121 2ನೇ ವಾಕ್ಯ ಹೇಳುತ್ತದೆ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ನಾವು ತಿಳಿದುಕೊಳ್ಳಬೇಕು, ನಮಗೆ ಸಹಾಯವು ಕರ್ತನಿಂದಲೇ ಬರುತ್ತದೆ. ಸಹಾಯ ಮಾಡುವುದು ಕರ್ತನೆ. ನಮಗೆ ಯಾವ ಕಾರ್ಯದಲ್ಲಿ ಸಹಾಯ ಬೇಕೋ ಅದರಲ್ಲಿ ಕರ್ತನೇ ಸಹಾಯ ಮಾಡುವುದು. ಇಂದು ಸೇವೆಯ ಹಾದಿಯಲ್ಲಿ ಕೆಲವರು ಹೇಳುತ್ತಾರೆ, ನನಗೆ ವಿರೋಧವಾಗಿ ಕೆಲವರು ಅನ್ಯಾಯವಾಗಿ ನನ್ನ ಮೇಲೆ ತಪ್ಪು ಹೊರಿಸಿದರು. ನನ್ನ ಸ್ನೇಹಿತರು, ನನ್ನ ಒಡ ಹುಟ್ಟಿದವರು ನನಗೆ ಸಹಾಯಕವಾಗುವಂತೆ ಮಾತಾಡುತ್ತೇನೆ ಎಂದು ಹೇಳಿದರು. ಆದರೆ ನಾನು ಅವರನ್ನು ಕರೆದಾಗ ಅವರು ಬರಲಿಲ್ಲ ಎಂದು ಹೇಳುತ್ತಾರೆ. ಕೆಲವರು ಹೇಳುತ್ತಾರೆ, ನೋಡಿರಿ, ವ್ಯಾಪಾರ ಬಿಸ್ನೆಸ್ಸನ್ನು ಆರಂಭಿಸಿರಿ, ನಾವು ನಿಮಗೆ ಸಹಾಯ ಮಾಡುತ್ತೇವೆ ಎಂದು ಹೇಳಿದವರು ಇದ್ದಾರೆ. ನನ್ನನ್ನು ಅತಿಯಾಗಿ ಪ್ರೀತಿಸಿದ ಸ್ನೇಹಿತನೇ ಆ ರೀತಿ ಹೇಳಿದರು. ಆದರೆ ನೋಡಿರಿ, ನಾನು ಮತ್ತೆ ಮತ್ತೆ ಅವರಿಗೆ ಕರೆ ಮಾಡಿದರೂ ಅವರು ಫೋನನ್ನು ಎತ್ತಲಿಲ್ಲ ಎಂದು ಬಾಧೆಯಿಂದ ಹೇಳುತ್ತಾರೆ. ಕೆಲವರು ಹೇಳುತ್ತಾರೆ, ನಮ್ಮ ಕಡೆಯಿಂದ ಹೇಗಾದರೂ ನಿಮಗೆ ಸಹಾಯ ಮಾಡುತ್ತೇವೆ ಎಂದು ಪ್ರಾಮಿಸ್ ಕೂಡ ಮಾಡಿದರು. ಆದರೆ ಕೇಳಿದಾಗ, ನೋಡಿರಿ, ಆ ರೀತಿ ನಾನು ಅಂದುಕೊಂಡಿದ್ದೆ, ಆದರೆ ನನ್ನಿಂದ ಆಗಲಿಲ್ಲ ಎಂದು ಹೇಳಿದರು ಎಂದು ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಎಂದು ಪ್ರಾರ್ಥಿಸಿಕೊಳ್ಳಲು ಬರುತ್ತಾರೆ. ಪ್ರಿಯರಾದವರೇ, ಈ ದಿನದಲ್ಲಿ ಒಂದನ್ನು ತಿಳಿದುಕೊಳ್ಳಿರಿ, ನಮ್ಮ ಇಕ್ಕಟ್ಟಿನಲ್ಲಿಯೂ, ನಮ್ಮ ಕಷ್ಟದಲ್ಲೂ, ನಮ್ಮ ಹೋರಾಟಗಳ ಮಧ್ಯದಲ್ಲೂ, ಸಮಸ್ಯೆಗಳ ಮಧ್ಯದಲ್ಲೂ ಸಹಾಯ ಕಳಿಸುವುದು ಯೇಸು ಮಾತ್ರವೇ. ಆತನ ಹಸ್ತದಿಂದ ನಾವು ಸಹಾಯ ಪಡೆದುಕೊಳ್ಳಬೇಕು. ಆತನೊಬ್ಬನೇ ನಮಗೆ ಸಹಾಯ ಮಾಡುವಾತನು. ಅದೇ ಕೀರ್ತನೆಗಳು 121 ವಾಕ್ಯವು ಈ ರೀತಿ ಹೇಳುತ್ತದೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು ಎಂದು ವಾಕ್ಯ ಹೇಳುತ್ತದೆ. ಆಗ ಸಹಾಯ ಮಾಡುವ ಯೇಸುವನ್ನು ದೃಷ್ಟಿಸಿ ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ, ಆತನನ್ನು ದೃಷ್ಟಿಸಿದವರ ಮುಖ ಪ್ರಕಾಶವಾಗಿರುತ್ತದೆ ಎಂಬುದಾಗಿ. ಕರ್ತನು ನಮ್ಮ ಮುಖವು ಅಶಭಂಗಪಟ್ಟು ಹೋಗದಂತೆ, ನಮ್ಮ ಮುಖವು ಪ್ರಕಾಶಿಸುವಂತೆ ಮಾಡುವ ದೇವರು ನಮ್ಮ ಯೇಸು. ಆದ್ದರಿಂದ ಈ ದಿನದಲ್ಲಿ ಕಾರ್ಯಕ್ರಮವನ್ನು ನೋಡುತ್ತಿರುವ ನೀವು, ಹಲವು ಹೋರಾಟಗಳ ಮಧ್ಯದಲ್ಲಿ, ಇಲ್ಲ ಇಕ್ಕಟ್ಟಿನ ಮಧ್ಯದಲ್ಲಿ, ನನ್ನ ಕುಟುಂಬದವರು, ನನ್ನ ಸ್ನೇಹಿತರು, ನನ್ನ ಸಂಬಂಧಿಕರು ನನಗೆ ಸಹಾಯ ಮಾಡಿದರೆ ಚೆನ್ನಾಗಿರುತ್ತದೆ ಎಂಬ ಯೋಚನೆಯಲ್ಲಿ ಕಾರ್ಯಕ್ರಮ ನೋಡುತ್ತಿರಬಹುದು. ಇಲ್ಲ, ಕರ್ತನ ಆತ್ಮನು ನಮ್ಮೊಂದಿಗೆ ಮಾತನಾಡುವಂತಹ ಒಂದು ಮಾತು, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ. ಇಂದು ಒಂದು ತೀರ್ಮಾನಕ್ಕೆ ಬನ್ನಿರಿ, ನನಗೆ ಸಹಾಯ ಕರ್ತನೆ ಮಾಡಲು ಸಾಧ್ಯ. ಈ ಇಕ್ಕಟ್ಟಿನ ಹಾದಿಯಲ್ಲಿ ಕರ್ತನೆ ನನಗೆ ಸಹಾಯಕ. ಈ ಸಮಸ್ಯೆಯಲ್ಲಿ ನನಗೆ ಕರ್ತನೆ ಸಹಾಯ ಮಾಡಲು ಸಾಧ್ಯ. ಎಲ್ಲರೂ ಕೈಬಿಟ್ಟರೂ ನನಗೆ ಸಹಾಯ ಮಾಡುವುದು ಯೇಸು ಒಬ್ಬರೇ ಎಂದು ಒಪ್ಪಿಸಿಕೊಡುವಿಕೆಯಿಂದ ನಿಮ್ಮ ಕಣ್ಣುಗಳು ಯೇಸುವನ್ನು ಮಾತ್ರ ದೃಷ್ಟಿಸಿ ನೋಡಿದರೆ ಕರ್ತನು ನಿಮ್ಮನ್ನು ವಿಶಾಲತೆಯಲ್ಲಿ ನಿಲ್ಲಿಸುತ್ತಾನೆ. ಕರ್ತನು ಇಂತಹ ಸಹಾಯವನ್ನು ಕಳಿಸುತ್ತಾನೆ ಎಂದು ನಾನು ಯೋಚಿಸಿ ಕೂಡ ನೋಡಲಿಲ್ಲ ಎಂದು ಹೇಳುವ ರೀತಿ ಕರ್ತನು ಸಹಾಯ ಮಾಡುತ್ತಾನೆ. ನೋಡಿರಿ, ಸತ್ಯವೇದದಲ್ಲಿ ನಾವು ನೋಡಬಹುದು, 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ಯೆಹೋಷಾಫಾಟನ ಬಗ್ಗೆ ಹೇಳಲ್ಪಟ್ಟಿದೆ. ಯೆಹೋಷಾಫಾಟನಿಗೆ ವಿರೋಧವಾಗಿ ಏರಾಳ ಜನರು ಯುದ್ಧ ಮಾಡುವುದಕ್ಕಾಗಿ ಬರುತ್ತಾರೆ. ಆ ಸಂದೇಶವನ್ನು ತಿಳಿದ ಕೂಡಲೇ ನೋಡಿರಿ, ಯೆಹೋಷಾಫಾಟನು ಎಲ್ಲ ಜನರಿಗೆ ಉಪವಾಸವನ್ನು ಪ್ರಕಟಿಸುತ್ತಾರೆ. ಎಲ್ಲರೂ ಆಲಯದ ಹೊಸ ಪ್ರಾಕಾರದಲ್ಲಿ ಕೂಡಿ ಬರುತ್ತಾರೆ. ಆ ಸ್ಥಳಕ್ಕೆ ಬಂದ ಕೂಡಲೇ ಯೆಹೋಷಾಫಾಟನು ಏನು ಹೇಳುತ್ತಾನೆ, ಎಲ್ಲ ಕಡೆ ಇಕ್ಕಟ್ಟಿನ ಪರಿಸ್ಥಿತಿ, ದೇಶವನ್ನು ಆವರಿಸುತ್ತಿದ್ದಾರೆ ಶತ್ರುಗಳು. ದೇವರ ಸಮ್ಮುಖದಲ್ಲಿ ಯೆಹೋಷಾಫಾಟನು ಹೇಳುವ ಕಾರ್ಯ, ದೇವರೇ, ನಾವು ಏಕ ಮನಸ್ಸಿನಿಂದ ನಿನ್ನ ಸಮ್ಮುಖದಲ್ಲಿ ಸೇರಿದ್ದೇವೆ. ಈ ಸಮಯದಲ್ಲಿ ನನಗೆ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ಒಂದು ವೇಳೆ ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನೀವು ಸಹ ಅಂಥ ಪರಿಸ್ಥಿತಿಯಲ್ಲಿ ಇರಬಹುದು. ನನ್ನ ಕುಟುಂಬದವರು ಇದ್ದಾರೆ, ಅವರು ಸಹಾಯ ಮಾಡುತ್ತಾರೆ, ನನ್ನ ಸ್ನೇಹಿತರು ನನಗೆ ಸಹಾಯ ಮಾಡುವರು, ನಾನು ಪ್ರೀತಿಸಿದವರು ಸಹಾಯ ಮಾಡುತ್ತಾರೆ ಅಂದುಕೊಂಡೆ, ಆದರೆ ಕೈ ಬಿಟ್ಟರು. ಒಂದನ್ನು ನೀವು ತಿಳಿದುಕೊಳ್ಳಬೇಕು, ಮನುಷ್ಯರ ಪ್ರೀತಿ ಬದಲಾಗುತ್ತದೆ, ಮನುಷ್ಯರು ಬದಲಾಗುತ್ತಾರೆ.
ಆದರೆ ದೇವರ ಪ್ರೀತಿ ಬದಲಾಗುವುದಿಲ್ಲ. ಅದು ಮಾತ್ರವಲ್ಲ, ನಾವು ಆರಾಧಿಸುವ ಯೇಸು ಅಂದಿಗೂ ಇಂದಿಗೂ ಎಂದಿಗೂ ಮಾರ್ಪಡದವರು. ಆತನ ಪ್ರೀತಿ ತಳ್ಳಲ್ಪಡುವುದಿಲ್ಲ, ಕೊರತೆ ಆಗುವುದಿಲ್ಲ. ದೇವರು ಹೇಳಿದ್ದೇ ಆತನು ವಾಗ್ದಾನ ಮಾಡಿದ ಕರ್ತನು, ನೀತಿವಂತನು, ಆತನು ಬದಲಾಗದವನು. ಆದ್ದರಿಂದ ಈ ದಿನದಲ್ಲೂ ಸಹ ದೇವರನ್ನು ದೃಷ್ಟಿಸಿ ನೋಡುವಾಗ ದೇವರ ಹಸ್ತದಿಂದ ಸಹಾಯ ಹೊಂದಿಕೊಳ್ಳಬಹುದು. ಯೋಷಾಫಾಟನು ಏನು ಹೇಳುತ್ತಾನೆ? ದೇವರೇ, ಈ ಸ್ಥಿತಿಯಲ್ಲಿ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ಎಲ್ಲರ ಜೀವಿತದಲ್ಲಿ ಬರುತ್ತದೆ ಅಂತಹ ಒಂದು ಪರಿಸ್ಥಿತಿ, ಎಲ್ಲರ ಬಾಳಲು ಬರುತ್ತದೆ. ಕೆಲವೊಮ್ಮೆ ಎಲ್ಲ ಕಡೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ಳಬೇಕೆಂದು ತಿಳಿಯುತ್ತಿಲ್ಲ, ಯಾವ ಹಾದಿಯಲ್ಲಿ ಹೋಗಬೇಕೆಂದೇ ತಿಳಿಯುತ್ತಿಲ್ಲ, ಈ ಕಾರ್ಯದಲ್ಲಿ ಹೇಗೆ ಮುನ್ನಡೆಯಬೇಕು ಎಂದು ತಿಳಿಯುತ್ತಿಲ್ಲ ಎಂಬ ಪರಿಸ್ಥಿತಿ ಎಲ್ಲರಿಗೂ ಬರುತ್ತದೆ. ಅದೇ ಪರಿಸ್ಥಿತಿಯೇ ಯೆಹೋಷಾಫಾಟನಿಗೆ ಬಂದಿತು. ದೇವರೇ, ಈ ಸಮಯದಲ್ಲಿ ನನಗೆ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ದೇವರೇ, ಎಲ್ಲ ಕಡೆ ಸಿಕ್ಕಿಕೊಂಡೆ, ತಪ್ಪಿಸಿಕೊಳ್ಳಲು ಮಾರ್ಗವೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ, ಆದರೆ ನನ್ನ ಕಣ್ಣು ನಿಮ್ಮನ್ನೇ ದೃಷ್ಟಿಸಿ ನೋಡುತ್ತಿದೆ. ಇಂತಹ ಅನುಭವ ಕಾರ್ಯಕ್ರಮವನ್ನು ನೋಡುತ್ತಿರುವ ಎಲ್ಲರಲ್ಲಿ ಕಾಣಲ್ಪಡಬೇಕು. ನೋಡಿರಿ, ಅಂತಹ ಒಂದು ಸಮರ್ಪಣೆಯೊಂದಿಗೆ ಯೆಹೋಷಾಫಾಟನ ಕಣ್ಣುಗಳು ದೇವರನ್ನು ದೃಷ್ಟಿಸಿ ನೋಡಿದ್ದರಿಂದ ದೇವರು ಸುಂದರವಾಗಿ ಪ್ರವಾದನೆಯನ್ನು ಕಳಿಸಿಕೊಡುತ್ತಾರೆ. ದೇವರ ವಾಕ್ಯ ಸುಂದರವಾಗಿ ಬರುತ್ತದೆ. ಈ ಯುದ್ಧವು ಕರ್ತನದು, ಈ ಯುದ್ಧವು ಕರ್ತನು ಮಾಡುವನು, ನೀವಂತೂ ಸುಮ್ಮನೆ ಇರಿ ಎಂಬುದಾಗಿ ದೇವರ ವಾಕ್ಯ ಅವರಿಗೆ ಬರುತ್ತದೆ. ದೇವರ ವಾಕ್ಯವನ್ನು ಹೊಂದಿದ ನಂತರ ನೋಡಿರಿ, ಅವರಿಗೆ ವಿರೋಧವಾಗಿ ಇನ್ನೂ ಶತ್ರುಗಳು ಬರುತ್ತಲೇ ಇದ್ದಾರೆ. ಆದರೂ ದೇವರ ವಾಗ್ದಾನವು ಬದಲಾಗುವುದಿಲ್ಲ. ವಾಗ್ದಾನ ಮಾಡಿದ ಆತನು ನಂಬಿಕಸ್ಥನೆಂದು ತಿಳಿದು ಯೆಹೋಷಾಫಾಟನು ಏನು ಮಾಡ್ತಾನೆಂದರೆ, ಶತ್ರುಗಳು ಆ ಪರಿಸ್ಥಿತಿಯಲ್ಲಿ ಇಡೀ ದೇಶವನ್ನೇ ಸುತ್ತುವರೆದಿದ್ದಾರೆ. ಹಾಡುಗಳನ್ನು ಹಾಡುವಂತೆ ದೇವರ ಕೃಪೆ ಶಾಶ್ವತವಾದದ್ದು, ಆತನ ಕೃಪೆಯಿಂದ ಮರೆಯಾಗುವುದಿಲ್ಲ. ನಿಮ್ಮ ದಯೆ ಬದಲಾಗುವುದಿಲ್ಲ. ದೇವರೇ, ನೀವು ನನಗೆ ಹೇಳಿದ್ದೀರಿ, ನಿಮ್ಮ ಕೃಪೆಯಿಂದ ನನಗೆ ಸಹಾಯ ಮಾಡುತ್ತೇನೆಂದು. ನಿಮ್ಮ ಕೃಪೆ ಮಾತ್ರ ಸಾಕು ದೇವರೇ. ನನ್ನ ಕಣ್ಣುಗಳು ನಿಮ್ಮನ್ನು ನೋಡುತ್ತಿವೆ. ನೀವು ಕೃಪೆಯುಳ್ಳ ದೇವರು, ನಿಮ್ಮ ಕೃಪೆ ಇದ್ದರೆ ಸಾಕು. ಆ ಪರಿಸ್ಥಿತಿಯಲ್ಲಿ ಹಾಡುಗಳನ್ನು ಹಾಡಿ ದೇವರನ್ನು ಸ್ತುತಿಸುವಂತೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾರೆ. ನೋಡಿರಿ, ದೇವರ ಕೃಪೆ ಶಾಶ್ವತವಾದದ್ದು ಎಂದು ಹಾಡಲು ಪ್ರಾರಂಭಿಸುತ್ತಾರೆ. ಸುಂದರವಾಗಿ ದೇವರ ವಾಕ್ಯ ಹೇಳುತ್ತದೆ ಹೇಗೆ ದೇವರು ಸಹಾಯ ಮಾಡುತ್ತಾರೆ ಎಂಬುದನ್ನು ನೋಡಿರಿ. ಅವರು ಎಷ್ಟೋ ಕಾಲ ದೇವರನ್ನು ಸ್ತುತಿಸಿದರು, ಹಾಡಿದರು, ಹೋರಾಡಿದರು ಎಂದು ಇಲ್ಲ. ಅವರು ದೇವರ ಕೃಪೆಯನ್ನು ಎಣಿಸಿ ಸ್ತುತಿಸಿ ಆಡಲು ಪ್ರಾರಂಭಿಸಿದ ಕೂಡಲೇ ಶತ್ರುಗಳು ಒಬ್ಬರಿಗೊಬ್ಬರು ಅವರೇ ಸಂಹರಿಸಿಕೊಳ್ಳುವಂತೆ ದೇವರು ಯುದ್ಧ ಮಾಡಿದರು. ದೇವರು ವಾಗ್ದಾನ ಮಾಡುತ್ತಾರೆ, ಯುದ್ಧವು ನನ್ನದು, ನಾನು ಯುದ್ಧ ಮಾಡುತ್ತೇನೆ, ನೀವು ಸುಮ್ಮನೆ ಇರಿ ಎಂಬುದಾಗಿ. ವಾಗ್ದಾನ ಮಾಡಿದಾತನು ಬದಲಾಗದೆ ನಂಬಿಗಸ್ತನಾಗಿ ಆತನು ಯುದ್ಧವನ್ನು ಮಾಡುತ್ತಾನೆ. ಅದು ಮಾತ್ರವಲ್ಲ, ಅವರು ಹಾಡಲು ಪ್ರಾರಂಭಿಸುವಾಗಲೇ ಕಳವಳದ ಆತ್ಮವನ್ನು ಶತ್ರುಗಳಲ್ಲಿ ದೇವರು ಕಳಿಸುತ್ತಾರೆ. ಅವರು ಸುಮ್ಮನೆ ಇದ್ದರು, ಸುಂದರವಾಗಿ ದೇವರು ಸಮ್ಮುಖದಲ್ಲಿ ಹರ್ಷಿಸಿದರು, ಆತನ ಕೃಪೆಯನ್ನು ಸ್ತುತಿಸಿ ಕೊಂಡಾಡಿದರು. ಆದ್ದರಿಂದ ನೋಡಿರಿ, ದೇವರ ಬಲವಾದ ಸಹಾಯವು ಅವರಿಗೆ ಬಂದಿತು. ದೇವರ ವಾಕ್ಯ ಹೇಳುತ್ತದೆ, ಯೆಹೋಷಾಫಾಟನ ರಾಜ್ಯಕ್ಕೆ ಸಮಾಧಾನ ಉಂಟಾಯಿತು ಎಂದು ನಾವು ನೋಡುತ್ತೇವೆ. ಅಂತಹ ಒಂದು ಆಶೀರ್ವಾದವನ್ನು, ಅಂತಹ ಒಂದು ಸಹಾಯವನ್ನು ಕರ್ತನು ಯೆಹೋಷಾಫಾಟನಿಗೂ ಜನರಿಗೂ ಕಳುಹಿಸುತ್ತಾರೆ. ಆತನನ್ನು ದೃಷ್ಟಿಸಿ ನೋಡಿದ್ದರಿಂದ ಅವರ ಮುಖ ನಾಚಿಕೆ ಪಡದಂತೆ ಕರ್ತನು ಅವರನ್ನು ಸಾಕ್ಷಿಯಾಗಿ ನಿಲ್ಲಿಸಿದನು, ಸಂತೋಷ ಕೊಟ್ಟನು, ಸಮಾಧಾನ ಉಂಟು ಮಾಡಿದನು. ಅವರು ದೇವರ ಸಮ್ಮುಖದಲ್ಲಿ ಹರ್ಷಿಸುವಂತೆ, ಉಲ್ಲಾಸಿಸುವಂತೆ ಕರ್ತನು ಕೃಪೆಯನ್ನು ಕೊಟ್ಟನು. ಇಂದು ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನಿಮ್ಮ ಬಾಳಲ್ಲಿ ದೇವರು ಖಂಡಿತ ಜಯವನ್ನು ಕೊಡುತ್ತಾರೆ. ಕರ್ತನು ಜಯವನ್ನು ಕೊಡುತ್ತಾರೆ. ಕರ್ತನು ನಿಮ್ಮ ದುಃಖವನ್ನು ಬದಲಾಯಿಸುತ್ತಾರೆ. ನೀವು ಸಂತೋಷಿಸುವಂತೆ ಮಾಡುತ್ತಾರೆ. ನಿಮ್ಮ ಕಾರ್ಯಗಳು ಸಫಲವಾಗುವಂತೆ ದೇವರು ಮಾಡುತ್ತಾರೆ. ಒಂದು ವೇಳೆ ನಿಮ್ಮ ಮಕ್ಕಳ ಕಾರ್ಯ ಇಕ್ಕಟ್ಟಿನಲ್ಲಿದೆ, ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ನೋಡುತ್ತಿರಬಹುದು. ದೇವರ ಆತ್ಮನಿಂದ ನಿಮಗೆ ಹೇಳುತ್ತಿದ್ದಾರೆ, ಸಹಾಯವನ್ನು ಕಳಿಸುವ ದೇವರನ್ನು ದೃಷ್ಟಿಸಿ ನೋಡುವಂತೆ ನಿಮ್ಮನ್ನು ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡಿರಿ. ಅಂತಹ ಒಂದು ಅನುಭವ ಕಾಣಲ್ಪಡುವಾಗ ಕರ್ತನ ಯೆಹೋಷಾಫಾಟನ ದೇವರಾಗಿ ನಿಮ್ಮ ಬಾಳಲು, ನಿಮ್ಮ ಮಕ್ಕಳ ಬಾಳಲು ಇಳಿದು ಬರುತ್ತಾರೆ. ನೀವು ಯೋಚಿಸಲಾಗದ ಆಶೀರ್ವಾದವನ್ನು ನಿಮಗೆ ಕೊಟ್ಟು ಘನಪಡಿಸುತ್ತಾರೆ. ಇಂದಿಗೂ ಯೆಹೋಷಾಫಾಟನ ದೇವರು ಜೀವವುಳ್ಳ ದೇವರು, ಆತನು ಮಾರ್ಪಡದಾತನು. ನೋಡಿರಿ, ಸೇವೆಯ ಹಾದಿಯಲ್ಲಿ ಒಬ್ಬ ಯವನಸ್ಥ ಮಗಳ ಜೀವಿತದಲ್ಲಿ ದೇವರು ಮಾಡಿದಂಥ ಮಹತ್ ಕಾರ್ಯವನ್ನು ನಿಮ್ಮ ನಂಬಿಕೆ ಬಲಪಡುವಂತೆ ನಾನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಒಬ್ಬ ಪ್ರೀತಿಯ ಯವನಸ್ಥ ಸಹೋದರಿ ಕಳೆದ ವರ್ಷದಲ್ಲಿ ಸೇವೆಯ ಹಾದಿಯಲ್ಲಿ ನಮ್ಮನ್ನು ನೋಡಲು ಬಂದಿದ್ದರು. ಆ ಸಹೋದರಿ ಹೇಳಿದಳು, ಆಂಟಿ, ನಾನು ಮಾಸ್ಟರ್ ಡಿಗ್ರಿ ಎಲ್ಲ ಮುಗಿಸಿದ್ದೇನೆ, ಎಷ್ಟೋ ಇಂಟರ್ವ್ಯೂಗೆಲ್ಲ ಹೋದೆ, ಎಷ್ಟೋ ಒಳ್ಳೆಯ ಅಂಕಗಳನ್ನು ಗಳಿಸಿದ್ದೇನೆ,
ಆದರೆ ಇಂಟರ್ವ್ಯೂಯಲ್ಲಿ ನಾನು ಸೆಲೆಕ್ಟ್ ಆಗಲಿಲ್ಲ. ಏಕೆಂದರೆ ಇಂಟರ್ವ್ಯೂ ಅವರು ಕೇಳುವಂಥ ಪ್ರಶ್ನೆಗಳಿಗೆ ನಾನು ಮಾಸ್ಟರ್ ಡಿಗ್ರಿಯನ್ನು ಮಾಡಿದರೂ ಕೂಡ ಅವರ ಇಂಗ್ಲಿಷ್, ಅವರ ಆಂಗ್ಲ ಭಾಷೆಯಲ್ಲಿ ಅವರು ಮಾತನಾಡುವುದಕ್ಕೆ ಉತ್ತರವಾಗಿ ಫ್ಲೂಯೆಂಟ್ ಆಗಿ ತುಂಬ ಚೆನ್ನಾಗಿ ನನ್ನಿಂದ ಇಂಗ್ಲೀಷಿನಲ್ಲಿ ಉತ್ತರ ನೀಡಲಾಗಲಿಲ್ಲ. ಆದರೆ ಮಾಸ್ಟರ್ ಡಿಗ್ರಿಯಲ್ಲಿ ಒಳ್ಳೆಯ ಮಾರ್ಕ್ಸನ್ನು ತೆಗೆದಿದ್ದೇನೆ. ಆದರೂ ನನ್ನಿಂದ ಅದು ಆಗಲಿಲ್ಲ. ಆದ್ದರಿಂದ ನಾನು ಏನು ಮಾಡಿದೆ ಎಂದರೆ ಸ್ಪೋಕನ್ ಇಂಗ್ಲಿಷ್ ಓದುವಂತೆ, ಇಂಗ್ಲೀಷನ್ನು ಮಾತಾಡುವಂತೆ ನಾನು ಹೋಗಿ ಸ್ಪೆಷಲ್ ಕ್ಲಾಸ್ ಅಟೆಂಡ್ ಮಾಡಿದೆ. ಅದು 6 ತಿಂಗಳುಗಳ ಕಾಲ ನಾನು ಅಟೆಂಡ್ ಮಾಡಿದೆ. ಅದು ಮುಗಿದ ನಂತರ ಕೆಲವು ಇಂಟರ್ವ್ಯೂಗಳನ್ನು ನಾನು ಅಟೆಂಡ್ ಮಾಡಿದೆ. ಹಾಲಿನಲ್ಲಿ ಹೋಗುವಷ್ಟರಲ್ಲೇ ನನ್ನಲ್ಲಿ ಒಂದು ಭಯ ಬರುತ್ತಿತ್ತು, ಒಂದು ನಡುಕ ಬರುತ್ತಿತ್ತು. ನನಗೆ ತಿಳಿಯದೆ ಅವರೊಂದು ಪ್ರಶ್ನೆಯನ್ನು ಕೇಳುತ್ತಾರೆ, ನಾನೊಂದು ಉತ್ತರವನ್ನು ಹೇಳಿಬಿಡುತ್ತಿದ್ದೆ. ಅದೇ ರೀತಿ ನಾನು ಅಷ್ಟು ದೂರ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ಹೋದರೂ ನಾನು ಮಾತನಾಡುವಂತಹ ಇಂಗ್ಲಿಷ್ ಮತ್ತು ಪ್ರೊನೌನ್ಸಿಯೇಷನ್ ಅಷ್ಟರ ಮಟ್ಟಿಗೆ ಚೆನ್ನಾಗಿಲ್ಲ. ನನ್ನನ್ನು ಇಂಟರ್ವ್ಯೂ ಮಾಡಿದವರೇ ಆ ರೀತಿ ಹೇಳಿದರು. ಇದಕ್ಕೂ ಮೇಲೆ ನಾನು ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಎಂದು ಹೇಳಿ ಬಂದರು. ಆಗ ಸಹೋದರಿಗೆ ಈ ವಾಕ್ಯವನ್ನು ಹೇಳುವಂತೆ ದೇವರು ನನಗೆ ಆಲೋಚನೆಯನ್ನು ಕೊಟ್ಟರು. ಕೀರ್ತನೆಗಳು 121:1. ದೇವರ ಸಮ್ಮುಖದಲ್ಲಿ ವಾಕ್ಯದ ಪ್ರಕಾರ ಪ್ರಾರ್ಥಿಸು. ದೇವರೇ, ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ನನ್ನ ಕಣ್ಣುಗಳನ್ನು ಎತ್ತುತ್ತೇನೆ. ದೇವರೇ, ನೀವೇ ನನ್ನನ್ನು ಓದಿಸಿದ್ದೀರಿ, ನಿಮ್ಮಿಂದಲೇ ನನ್ನ ಸಹಾಯ ಬರಬೇಕು. ಇಂಟರ್ವ್ಯೂಗೆ ಹೋಗುವ ಧೈರ್ಯವಿಲ್ಲ. ಅವರು ಕೇಳುವ ಪ್ರಶ್ನೆಗೆ ಸರಳವಾಗಿ ಧೈರ್ಯದಿಂದ ಇಂಗ್ಲಿಷಿನಲ್ಲಿ ಉತ್ತರ ಹೇಳುವ ಒಂದು ಬಲ ಇಲ್ಲ, ಜ್ಞಾನವಿಲ್ಲ. ನನಗೆ ಸಹಾಯ ನೀವೇ ಕಳಿಸಬೇಕಪ್ಪ. ದೇವರ ಸಮ್ಮುಖದಲ್ಲಿ ಸಹೋದರಿ ಪ್ರಾರ್ಥಿಸಿ ಹೋದರು. ನಂತರ ನೋಡಿರಿ, ಆ ಸಹೋದರಿ ಸುಮಾರು 2-3 ತಿಂಗಳುಗಳು ಈ ವಾಕ್ಯವನ್ನು ಹೇಳಿ ಹೇಳಿ ಪ್ರಾರ್ಥಿಸಿ ಯಾವ ಇಂಟರ್ವ್ಯೂಗೂ ಹೋಗಲಿಲ್ಲವಂತೆ. ಆ ವಾಕ್ಯವನ್ನು ಹೇಳಿ 2-3 ತಿಂಗಳುಗಳು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತಾ ಇದ್ದರಂತೆ. ಪ್ರಾರ್ಥಿಸಿ ನೋಡಿರಿ, ಈ ವರ್ಷ ಒಂದು ಒಳ್ಳೆಯ ಕಂಪನಿಯಲ್ಲಿ ಇಂಟರ್ವ್ಯೂಗೆ ಬಂದಿದೆ. ಅವರು ಪ್ರಾರ್ಥಿಸಿ ಹೋಗಿದ್ದಾರೆ. ಆ ಸಹೋದರಿ ಹೇಳಿದಂಥ ಒಂದು ಕಾರ್ಯ ನನಗೆ ಹೇಗೆ ಆ ಧೈರ್ಯ ಬಂದಿತೆಂದು ಗೊತ್ತಿಲ್ಲ. ಯಾವಾಗಲೂ ನನ್ನ ಜೊತೆಯಲ್ಲಿ ಇಂಟರ್ವ್ಯೂಗೆ ಬರುವವರು ಕಳೆಕಳೆಯಾಗಿ ಮಾತನಾಡುತ್ತಾ ಚೆನ್ನಾಗಿರುವವರು. ಆದರೆ ನಾನು ಭಯಪಟ್ಟು ಒಂದು ಮೂಲೆಯಲ್ಲಿ ಕೂರುತ್ತಿದ್ದೆ. ನಾನು ಕೈಯಲ್ಲಿ ಇಟ್ಟುಕೊಂಡಿರುವ ಫೈಲನ್ನು ಸಹ ನೋಡಿರೆ ನನ್ನ ಹಸ್ತ, ನನ್ನ ಕೈ ನಡುಗುತ್ತಲೇ ಇರುತ್ತಿತ್ತು. ಆದರೆ ದೇವರ ಸನ್ನಿಧಿಯಲ್ಲಿ ಸಹಾಯವನ್ನು ಪಡೆದುಕೊಂಡ ನಾನು ಧೈರ್ಯವಾಗಿ ಹೋದೆ. ದೇವರ ಬಲದೊಂದಿಗೆ ಇಂಟರ್ವ್ಯೂವನ್ನು ಅಟೆಂಡ್ ಮಾಡಿದೆ. ಹೇಗೆ ಅವರು ಕೇಳುವಂತಹ ಇಂಗ್ಲಿಷಿನಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ಸರಳವಾಗಿ ಫ್ಲೂಯೆಂಟ್ ಆಗಿ ಇಂಗ್ಲಿಷಿನಲ್ಲೇ ಉತ್ತರ ನೀಡುವಂತೆ ಕರ್ತನ ಕೃಪೆಯನ್ನು ಕೊಟ್ಟರು. ಅದು ಮೊದಲ ಇಂಟರ್ವ್ಯೂ. ನಾನು ಹೇಗೆ ಈ ವಾಕ್ಯಗಳನ್ನು ಹೇಳಿ ದೇವರ ಸಮ್ಮುಖದಲ್ಲಿ ಕಾದಿದ್ದೇನೋ, ದೇವರು ನನಗೆ ಸಹಾಯ ಮಾಡಿದರು. ಆ ಮೊದಲನೇ ಇಂಟರ್ವ್ಯೂಯಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿದರು. ಮನೆಗೆ ಹೋಗಿ ನಾವು ಆರ್ಡರ್ ಕಳಿಸುತ್ತೇವೆ ಎಂದು ಹೇಳಿದರು. ಅದೇ ರೀತಿ ಒಂದೇ ವಾರದಲ್ಲಿ ಆರ್ಡರ್ ಬಂದಿತು. ತಕ್ಷಣ ನಾನು ಹೋಗಿ ಕೆಲಸಕ್ಕೆ ಜಾಯ್ನ್ ಆದೆ. ಈಗ ರಜೆ ಇರುವುದರಿಂದ ನಿಮ್ಮನ್ನು ನೋಡಲು ಬಂದೆ. ಕಳೆದ ವರ್ಷ ನಡೆದಂಥ ಸಂಭವ. ನಾನು ನಿಮ್ಮನ್ನು ನೋಡಿ ವಂದನೆ ಹೇಳಲು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ ಆತನಿಗೆ ವಂದನೆ ಹೇಳೋಣ ಎಂದು ನಾನು ಬಂದೆ ಎಂದು ಹೇಳಿದರು. ಇಂದಿಗೂ ಒಂದು ವೇಳೆ ಈ ಕಾರ್ಯದಲ್ಲಿ ನನಗೆ ಸಹಾಯ ಮಾಡಲು ಮಾರ್ಗ ತೋರಿಸಲು ಇಲ್ಲ ಎಂದಿರುವಾಗ ಕರ್ತನ ಸಮ್ಮುಖದಲ್ಲಿ ಸಹಾಯವನ್ನು ಕಳಿಸುವ ದೇವರ ಸಮ್ಮುಖದಲ್ಲಿ ನಿಮ್ಮ ಕಣ್ಣುಗಳನ್ನು ಎತ್ತುವಾಗ ಕರ್ತನ ಸಮ್ಮುಖದಿಂದ ಸಹಾಯ ಬರುತ್ತದೆ. ನಿಮ್ಮ ಇಷ್ಟಾರ್ಥಗಳನ್ನು ಕರ್ತನು ನೆರವೇರಿಸುತ್ತಾನೆ, ನಿಮ್ಮ ಕಾರ್ಯವನ್ನು ಸಫಲ ಮಾಡುತ್ತಾನೆ. ಅಂತಹ ಆಶೀರ್ವಾದವನ್ನು ಕರ್ತನು ಕೊಡುವಂತೆ ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತೋತ್ರ ಮಾಡುತ್ತೇವಪ್ಪ, ನಿಮಗೆ ವಂದನೆ ವಂದನೆ, ಸ್ತೋತ್ರ 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 ದೇವರೇ. ಈ ದಿನದಲ್ಲಿ ದೇವರೇ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನ ಕಡೆಗೆ ನನ್ನ ಕಣ್ಣುಗಳನ್ನು ಎತ್ತುತ್ತೇನೆ. ಆ ವಾಕ್ಯದ ಪ್ರಕಾರ ಯಾರ್ಯಾರು ಇಂದು ನಮ್ಮೊಂದಿಗೆ ಸೇರಿ ದೇವರೇ ನಮಗೆ ಸಹಾಯ ಮಾಡಿ ಎಂದು ಕೇಳುತ್ತಿದ್ದಾರೋ ಒಬ್ಬೊಬ್ಬರ ಮೇಲೆ ನಿಮ್ಮ ಹಸ್ತವು ಇಳಿದು ಬರಬೇಕಾಗಿ ಪ್ರಾರ್ಥಿಸುತ್ತೇವಪ್ಪ. ಯೆಹೋಷಾಫಾಟನಿಗೆ ಸಹಾಯ ಮಾಡಿ ಯೆಹೋಷಾಫಾಟನ ಕಾರ್ಯವನ್ನು ಸಫಲ ಮಾಡಿದ ದೇವರು ಈ ದಿನದಲ್ಲಿ ನನ್ನೊಂದಿಗೆ ಸೇರಿ ಏನೆಲ್ಲ ಕಾರ್ಯವಾಗಿರಲಿ ದೇವರೇ, ನಿಮ್ಮ ಸಹಾಯ ಬೇಕು ಎಂದು ಪ್ರಾರ್ಥಿಸುತ್ತಿದ್ದಾರೋ ದೇವರೇ, ಅವರಿಗೆ ನಿಮ್ಮ ಸಹಾಯ ಬರಬೇಕಾಗಿ ಪ್ರಾರ್ಥಿಸುತ್ತೇವೆ. ಅಪ್ಪ, ನೀವು ಕೃಪೆಯುಳ್ಳ ದೇವರಪ್ಪ, ದಯವುಳ್ಳ ದೇವರಪ್ಪ. ಅಪ್ಪ, ನೀವು ದಯೆಗೆ ಪಾತ್ರನಾಗಿರುವ ದೇವರು. ನಿಮ್ಮಿಂದ ಆಗದಂಥ ಕಾರ್ಯ ಒಂದು ಇಲ್ಲಪ್ಪ. ನಿಮ್ಮ ಸಹಾಯವು ದೇವರೇ ಒಬ್ಬೊಬ್ಬರ ಮೇಲೆ ಇಳಿದು ಬರಬೇಕಾಗಿ ಪ್ರಾರ್ಥಿಸುತ್ತೇನೆ. ಒಬ್ಬೊಬ್ಬರನ್ನು ಮುಟ್ಟಿ ನೀವು ಆಶೀರ್ವದಿಸಿ ಅಪ್ಪ, ಜಯವಾಗಿ ಬದಲಾಯಿಸಿರಿ. ನಿಜವಾಗಿ ಕರ್ತನು ನನಗೆ ಸಹಾಯ ಮಾಡಿದನು ಎಂಬ ಸಾಕ್ಷಿಗಳು ಎದ್ದೇಳುವಂತೆ ದೇವರೇ, ಒಬ್ಬೊಬ್ಬರನ್ನು ಬಿಡದಂತೆ ದೇವರೇ ಅಪ್ಪ, ಪ್ರಾರ್ಥಿಸುತ್ತಿರುವ ಒಬ್ಬೊಬ್ಬರನ್ನು ಆಶೀರ್ವದಿಸಿರಿ ರಾಜ. ನಿಮ್ಮ ದಯೆಯನ್ನು ತೋರಿಸಿರಿ ಅಪ್ಪ, ನಿಮ್ಮ ಕೃಪೆಯನ್ನು ತೋರಿಸಿರಿ ದೇವರೇ. ಈ ದಿನದಲ್ಲಿ ಕೇಳಿದ ವಾಕ್ಯದ ಪ್ರಕಾರ ಒಂದೊಂದು ದಿನವೂ ದೇವರೇ ನಿಮ್ಮ ಸಹಾಯ ಬೇಕು ಎಂದು ಕೇಳುವಂತ ಕರ್ತನೆ, ನೀವು ಪ್ರಾರ್ಥನಾತ್ಮವನ್ನು ಸುರಿಸಬೇಕಾಗಿ ನಿಮ್ಮ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತೇವೆ. ಕರ್ತನೆ, ನೀವು ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ವಂದನೆ. ನಿಮ್ಮ ನಾಮ ಮಹಿಮೆ ಹೊಂದುವಂತೆ ಪ್ರಾರ್ಥಿಸುತ್ತೇವೆ. ಕರ್ತನೆ, ನಿಮ್ಮ ಸಮ್ಮುಖದಲ್ಲಿ ಒಬ್ಬೊಬ್ಬರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ.
ನಿಮ್ಮ ಕೃಪೆ ಆವರಿಸಲಿ, ನಿಮ್ಮ ನಾಮ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಪ್ರಿಯರಾದವರೇ, ಈ ದಿನದಲ್ಲಿ ಮಾಡಿದ ಪ್ರಾರ್ಥನೆಯನ್ನು ದೇವರು ಅಂಗೀಕರಿಸಿದ್ದಾರೆ. ಈ ದಿನದಲ್ಲಿ ದೇವರ ಸಮ್ಮುಖದಲ್ಲಿ ಏನೇ ಕಾರ್ಯವಾಗಿದ್ದರೂ, ಯಾವ ಕಾರ್ಯವೋ, ಯಾವ ಪರಿಸ್ಥಿತಿಯೋ, ಯಾವ ಇಕ್ಕಟ್ಟೋ, ಯಾವ ಹೋರಾಟವಾಗಿದ್ದರೂ ಈ ವಾಕ್ಯವನ್ನು ಹೇಳಿರಿ. ಕೀರ್ತನೆಗಳು 121 ಒಂದನ್ನು ಮರೆತು ಹೋಗದಂತೆ 1-2 ವಾಕ್ಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳಿರಿ. ಪ್ರತಿದಿನವೂ ಹೇಳಿರಿ, ದೇವರೇ ನಿಮ್ಮ ಸಹಾಯ ಮಾತ್ರ ಸಾಕು, ನಿಮ್ಮ ಸಹಾಯ ಮಾತ್ರ ಇದ್ದರೆ ದೇವರೇ ನನ್ನ ಕಾರ್ಯವು ಜಯವಾಗುತ್ತದೆ, ನನಗೆ ಸಮಾಧಾನ ಉಂಟಾಗುತ್ತದೆ ಎಂದು ಪ್ರಾರ್ಥಿಸಿರಿ. ದೇವರು ಸಹಾಯ ಮಾಡುತ್ತಾರೆ. ಈಗಲೂ ದೇವರ ಆತ್ಮನು ತಿಳಿಸುತ್ತಿದ್ದಾನೆ. ಒಡೆದು ಹೋಗಿರುವಂಥ ಕುಟುಂಬದಿಂದ ಒಬ್ಬ ಪ್ರೀತಿಯ ಸಹೋದರಿ, ಈ ಕಾರ್ಯದಲ್ಲಿ ಏನು ಮಾಡಬೇಕೆಂದು ತಿಳಿಯದೆ ಇದ್ದೀರಿ. ಕರ್ತನ ಆತ್ಮನು ಹೇಳುತ್ತಿದ್ದಾನೆ, ನಿಮ್ಮನ್ನು ನೋಡಿ ಸಹಾಯ ಬರುವಂಥ ಪರ್ವತದ ಕಡೆಗೆ ದೇವರನ್ನು ನೋಡಿ ಒಪ್ಪಿಸಿಕೊಡಿರಿ. ಕರ್ತನು ನಿಮ್ಮ ಕುಟುಂಬದಲ್ಲಿ ಸಮಾಧಾನವನ್ನು ಕಟ್ಟಲೆಯಿಡುತ್ತಾರೆ. ನಿಮ್ಮ ಮೂಲಕ ಕರ್ತನ ನಾಮ ಮಹಿಮೆ ಪಡುತ್ತದೆ. ಆಮೇಲೆ. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿಕೊಂಡಂಥ ಮೇಲುಗಳನ್ನು, ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಲು ಮರೆಯಬೇಡ್ರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ದೂರವಾಣಿಯ ಮೂಲಕ, ಇಮೇಲ್ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಲು, ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು ಮತ್ತು ದೇವರ ಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗುವಂತಹ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ನೋಡಲು ಮರೆಯಬೇಡ್ರಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.